ಬೆಂಗಳೂರು ಅಬಕಾರಿ ಡಿಸಿಗಳ ಮೇಲೆ ಸಾಲು ಸಾಲು ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ. ಜಗದೀಶ್ ನಾಯ್ಕ್ ಲೋಕಾಯುಕ್ತ ಟ್ರ್ಯಾಪ್ ಬೆನ್ನಲ್ಲೇ ಮತ್ತಷ್ಟು ಅಕ್ರಮ ಬಯಲಾಗ್ತಾ ಇದೆ. ಅಬಕಾರಿ ಡಿಸಿ ಮುರಳಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ದಾಖಲಿಸಲಾಗಿದೆ. ದಾಖಲೆ ಸಮೇತ ಡಿಸಿ ಮುರಳಿ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಬಿಎಸ್ ಗೌಡ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ನಿಯಮ ಮೀರಿ ಹಲವು ಮದ್ಯದಂಗಡಿಗಳಿಗೆ ಮುರಳಿ ಲೈಸೆನ್ಸ್ ನೀಡಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಲಕ್ಷ್ಮೀಪುರ ಮಾಚೋಹಳ್ಳಿ ಆಂಧ್ರಹಳ್ಳಿ ಅಕ್ರಮ ಲೈಸೆನ್ಸ್ ನೀಡಿದ್ದಾರೆ. ಡಿಸಿ ಮುರಳಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬಿಎಸ್ ಗೌಡ ಲೋಕಾಯುಕ್ತಕ್ಕೆ ಮನವಿ ಮಾಡಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ. ಐಟಿ ಅಧಿಕಾರಿಗಳ ಹೇಳಿಕೆ ಪ್ರಮುಖವಾಗಿದ್ದು, ಹೇಳಿಕೆ ಪಡೆದುಕೊಳ್ಳಲು ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಇಲ್ಲಿಯವರೆಗೂ ಯಾವುದೇ ಹೇಳಿಕೆ ದಾಖಲಿಸದ ಎಸ್ಐಟಿ ಟೀಮ್ ನಾಳೆ ಐಟಿ ಅಧಿಕಾರಿಗಳ ಹೇಳಿಕೆ ದಾಖಲಿಸಿಕೊಳ್ಳಲಿದ್ದಾರೆ. ಐಟಿ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಹೇಳಿಕೆ ದಾಖಲಿಸಿಕೊಳ್ಳಲು ಚಿಂತನೆ ನಡೆಸಲಾಗಿದೆ. ರಾಯ್ ಸಾವಿನ ಕೊನೆ ಕ್ಷಣದಲ್ಲಿ ಆಗಿದ್ದೇನು ಅನ್ನೋದು ಐಟಿ ಅಧಿಕಾರಿಗಳಿಗೆ ಗೊತ್ತಿರೋದ್ರಿಂದ ಹೇಳಿಕೆ ದಾಖಲಿಸಿಕೊಳ್ಳಲು ಸಿದ್ಧತೆ ನಡೆದಿದೆ. ಬೆಂಗಳೂರಿನ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಶೀಘ್ರದಲ್ಲೇ ಆರಂಭವಾಗಲಿದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ರಾಗಿಗುಡ್ಡದವರೆಗಿನ ಫ್ಲೈಓವರ್ ಕೆಲಸ ಸಂಪೂರ್ಣವಾಗಿದ್ದು, ಮಾರ್ಚ್ ವೇಳೆಗೆ ಸಂಪೂರ್ಣ ಸಾರ್ವಜನಿಕರ ಬಳಕೆಗೆ ಸಿದ್ಧವಾಗಿದೆ. ಡಬಲ್ ಡೆಕ್ಕರ್ ಫ್ಲೈಓವರ್ ಆರಂಭವಾದರೆ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಸಂಚಾರ ದಟ್ಟಣೆ ಗಣನೀಯವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿರುವ ಟ್ರಾಫಿಕ್ ಕಿರಿಕಿರಿ ಗಣನೀಯವಾಗಿ ಕಡಿಮೆಯಾಗಲಿದೆ. ಬಿಎಂಆರ್ಸಿಎಲ್ ಡಿಸೆಂಬರ್ 2025ರೊಳಗೆ ತೆರೆಯಲು ಯೋಜಿಸಿತ್ತು. ಆದರೆ ಕಾಮಗಾರಿ ವಿಳಂಬ, ಟ್ರಾಫಿಕ್ ಪೊಲೀಸರ ಅನುಮತಿ ತಡವಾಗಿ ನೀಡಿದ್ರು. ಆದ್ರೀಗ ಆದಷ್ಟು ಬೇಗ ಡಬಲ್ ಡೆಕ್ಕರ್ ಫ್ಲೈಓವರ್ ಓಪನ್ ಆಗಲಿದ್ದು, ಟ್ರಾಫಿಕ್ನಿಂದ ಜನರು ಮುಕ್ತರಾಗಲಿದ್ದಾರೆ. ದ್ವೇಷ ಭಾಷಣ ಕಾಯ್ದೆಗೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಟಿಪ್ಪು ಸುಲ್ತಾನ್ ಲಕ್ಷಾಂತರ ಹಿಂದೂಗಳನ್ನ ಕೊಂದಿದ್ದ. ಟಿಪ್ಪು ಹಿಂದೂಗಳನ್ನ ಕೊಂದ ಅಂದ್ರೆ ದ್ವೇಷ ಭಾಷಣವಾಗುತ್ತೆ. ಹಿಂದೂ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ಗೌರಿಪಾಳ್ಯ ಗೋರಿಪಾಳ್ಯ ಆಯ್ತು. ಹಿಂದೂ ಹೆಣ್ಣು ಮಕ್ಕಳು ಭಯವಿಲ್ಲದೆ ಓಡಾಡಲು ಆಗಲ್ಲ. ಗಣೇಶ ಮೆರವಣಿಗೆ, ದುರ್ಗಾ ಮೆರವಣಿಗೆ ಮಾಡಲು ಆಗಲ್ಲ. ಹಿಂದೂಗಳು ಹೆಚ್ಚಿರುವ ಕ್ಷೇತ್ರದಲ್ಲಿ ಮುಸ್ಲಿಂ, ಕ್ರೈಸ್ತ ಅಭ್ಯರ್ಥಿ ಗೆದ್ದಿದ್ದಾರೆ. ಮುಸ್ಲಿಮರು ಹೆಚ್ಚಾಗಿರುವಲ್ಲಿ ಹಿಂದೂ ಅಭ್ಯರ್ಥಿ ಗೆಲ್ತಾರಾ ಅಂತ ಸರ್ಕಾರದ ವಿರುದ್ಧ ಬಿಎಲ್ ಸಂತೋಷ್ ಕಿಡಿಕಾರಿದ್ರು. ಟಿಪ್ಪು ಸುಲ್ತಾನ್ 70,000 ಕ್ರಿಶ್ಚಿಯನ್ರನ್ನ ಕೊಂದ, ಟಿಪ್ಪು ಸುಲ್ತಾನ್ 1,00,000 ಹಿಂದೂಗಳನ್ನ ಕೊಂದ ಅಂತಕ್ಕಂಥದ್ದು ದ್ವೇಷ ಭಾಷಣ ಅಲ್ಲ, ಅದು ಇತಿಹಾಸ, ಅದು ಸತ್ಯವಾಗಿರ್ತಕ್ಕಂಥದ್ದು. ನಿಮಗೆ ಸಹಿಸಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ದ್ವೇಷ ಭಾಷಣ ಅಂತ ಹೇಳ್ಬೋದು. ಗೋರಿಪಾಳ್ಯ ಯಾಕಾಯ್ತು ಅಂತ ಕೇಳಿದ್ರೆ ಅದು ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದ್ದಕ್ಕೋಸ್ಕರ ಗೋರಿಪಾಳ್ಯ ಆಯ್ತು. ಪೊಲೀಸರು ಇದ್ರೂ ಆಯ್ತು, ಸರ್ಕಾರ ಇದ್ದಾಗಲೂ ಆಯ್ತು, ನ್ಯಾಯಾಲಯ ಇದ್ದಾಗೂ ಆಯ್ತು, ಎಲ್ಲವೂ ಇದ್ದಾಗಲೂ ಆಯ್ತು. ಆದರೆ ಒಂದು ರಸ್ತೆಯಿಂದ ಹಿಂದೂ ಖಾಲಿ ಆದ್ರೆ ಅಲ್ಲಿ ಗಣಪತಿ ಮೆರವಣಿಗೆ ಹೋಗಕ್ಕಾಗೋದಿಲ್ಲ. ಒಂದು ರಸ್ತೆಯಲ್ಲಿ ಹಿಂದೂ ಅಲ್ಪಸಂಖ್ಯಾತನಾದ್ರೆ ಅಲ್ಲಿರ್ತಕ್ಕಂಥ ಹಿಂದೂ ದೇವಸ್ಥಾನಕ್ಕೆ ಧನುರ್ಮಾಸದಲ್ಲಿ ಹೆಣ್ಮಕ್ಳು ಬೆಳಿಗ್ಗೆ ಪೂಜೆಗೆ ಹೋಗಕ್ಕಾಗೋದಿಲ್ಲ. ಒಂದು ರಸ್ತೆಯಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ರಾತ್ರಿ 11 ಗಂಟೆಗೆ ನೀವು ಬಾಗಿಲ ಹಾಕ್ಕೊಂಡು ನೆಮ್ಮದಿಯಿಂದ ಮಲ್ಕೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಂದೂವಿನ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಂಗೆ ಅಲ್ಲಿರ್ತಕ್ಕಂಥ ವಿದ್ರೋಹಿ ಮನಸ್ಸುಗಳ ಆಟ ಕೂಡ ಜಾಸ್ತಿ ಆಗುತ್ತೆ. ಹಿಂದೂ ಸಮಾಜೋತ್ಸವ ಸಂದರ್ಭದಲ್ಲಿ ಬಾಂಗ್ಲಾದೇಶಿಯರು ಭಾರತದೊಳಗೆ ನುಗ್ಗುತ್ತಾ ಇದ್ದಾರೆ. ಅವರನ್ನ ರಾಜಕಾರಣಿಗಳ ಸ್ಥಳೀಯ ಮಟ್ಟದಲ್ಲೂ ರಾಜ್ಯದ ಮಟ್ಟದಲ್ಲೂ ಬೇರೆ ಬೇರೆ ಕಡೆಗಳಲ್ಲಿ ದೇಶದ ಮಟ್ಟದಲ್ಲೂ ಪೋಷಿಸ್ತಾರೆ. ಯಾಕಂದ್ರೆ ಬಾಂಗ್ಲಾದೇಶಿಯರು ಅವರಿಗೆ ಕೇವಲ ಅಕ್ರಮ ಪ್ರವೇಶಿಗರಲ್ಲ, ಬಾಂಗ್ಲಾದೇಶಿಯರು ಅನೇಕರಿಗೆ ವೋಟ್ ಬ್ಯಾಂಕ್ ಕೂಡ. ನಮ್ಮ ಮಧ್ಯದಲ್ಲೇ ಪುನೀತ್ ಕೆರೆಹಳ್ಳಿ ಇದ್ದಾರೆ. ಸ್ವಲ್ಪ ಒರಟಾಗಿ ಹ್ಯಾಂಡಲ್ ಮಾಡಿದ್ರು ಅವ್ರು, ಹೋಗಿ ಆಧಾರ್ ಕಾರ್ಡ್ ಎಲ್ಲ ನೋಡಿ. ಆದರೆ ಪೊಲೀಸರಿಗೆ ಎಲ್ಲಾದ್ರೂ ಒಂದ್ ಕಡೆ ನಾಚಿಕೆ ಆಗ್ಬೇಕಾಗಿತ್ತು ಅಂತಾನೆ. ಗೃಹಲಕ್ಷ್ಮಿ ಹಣ ಅನರ್ಹರ ಖಾತೆಗೆ ಹೋಗದಂತೆ ತಡೆಯಲು ಹೊಸ ಪ್ಲಾನ್ ರೂಪಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಜೀವಿತ ಪ್ರಮಾಣ ಪತ್ರ ನೀಡಲು ದಿನೇಶ್ ಗೂಳಿಗೌಡ ಸಿಎಂಗೆ ಮನವಿ ಮಾಡಿದ್ರು. ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವ ದಿನೇಶ್ ಗೂಳಿಗೌಡ ಕ್ರಮ ವಹಿಸಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಆದೇಶಿಸಿದ್ದಾರಂತೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಜೀವಿತ ಪ್ರಮಾಣ ಪತ್ರ ಕಡ್ಡಾಯ ಸಾಧ್ಯತೆ ಇದೆ. ಪ್ರಮಾಣ ಪತ್ರ ಕಡ್ಡಾಯಗೊಳಿಸುವ ಬಗ್ಗೆ ಪರಿಶೀಲನೆಗೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ.
ಉಡುಪಿ ತಾಲೂಕಿನ ಆತ್ರಾಡಿ ಗ್ರಾಮದ ಬಳಿ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ಕಾಂಪೌಂಡ್ ಏರಿ ಕುಳಿತ ಚಿರತೆ ಕಂಡು ಜನರು ಭಯಭೀತರಾಗಿದ್ದಾರೆ. ಸ್ಥಳೀಯ ಪಂಚಾಯತ್ ಸದಸ್ಯ ಶುಭಕರ್ ಶೆಟ್ಟಿ ಮೊಬೈಲ್ನಲ್ಲಿ ಚಿರತೆ ದೃಶ್ಯ ಸೆರೆ ಹಿಡಿದಿದ್ದಾರೆ. ಚಿರತೆ ಕಾಣಿಸಿಕೊಂಡ ಹಿನ್ನೆಲೆ ಆತ್ರಾಡಿ ಪರಿಸರದಲ್ಲಿ ಆತಂಕ ಹೆಚ್ಚಾಗಿದೆ. ಡಿವೋರ್ಸ್ ಕೊಡದೆ ಎರಡನೇ ಮದುವೆಗೆ ಸಿದ್ಧನಾಗಿದ್ದವನಿಗೆ ಮೊದಲನೇ ಪತ್ನಿ ಶಾಕ್ ಕೊಟ್ಟಿದ್ದಾಳೆ. ತುಮಕೂರಿನ ಎಡಿಯೂರಿನ SLN ಕಲ್ಯಾಣ ಮಂಟಪದಲ್ಲಿ ಎರಡನೇ ಮದುವೆಗೆ ಗಂಡ ರೆಡಿಯಾಗಿದ್ದ. ಇನ್ನೇನು ತಾಳಿ ಕಟ್ಟುವ ವೇಳೆಗೆ ಮೊದಲನೇ ಪತ್ನಿ ಬಂದು ಮದುವೆ ನಿಲ್ಲಿಸಿದ್ದಾಳೆ. 8ನೇ ತರಗತಿಯಿಂದ ಲೇಪಾಕ್ಷಿ ಹಾಗೂ ಹರಿಪ್ರಸಾದ್ ಲವ್ ಮಾಡಿ 12 ವರ್ಷದ ಹಿಂದೆ ಮದುವೆ ಆಗಿದ್ರು. ಪೊಲೀಸರ ಜೊತೆ ಬಂದು ಮೊದಲ ಪತ್ನಿ ಲೇಪಾಕ್ಷಿ ಮದುವೆ ನಿಲ್ಲಿಸಿದ್ದಾರೆ. ಕೌಟುಂಬಿಕ ಕಲಹ ಉಂಟಾಗಿ ಲೇಪಾಕ್ಷಿ ಹಾಗೂ ಹರಿಪ್ರಸಾದ್ ಬೇರೆಯಾಗಿದ್ರು. ಮೊದಲ ಪತ್ನಿಗೆ ಗೊತ್ತಾಗದಂತೆ ಎರಡನೇ ಮದುವೆಗೆ ಹರಿಪ್ರಸಾದ್ ಮುಂದಾಗಿದ್ದ. ಆದ್ರೀಗ ತಾಳಿ ಕಟ್ಟಬೇಕಿದ್ದ ವರನನ್ನ ಠಾಣೆಗೆ ಪೊಲೀಸರು ಕರೆದೊಯ್ದಿದ್ದಾರೆ. ಹಾಸನ ಜಿಲ್ಲೆಯ ಅರಕಲಗೂಡಲ್ಲಿ ಪ್ರೀತಿಸಿ ಮದುವೆಯಾದ ಪತ್ನಿಗೆ ಪತಿ ಕೈಕೊಟ್ಟಿದ್ದಾನೆ. 5 ವರ್ಷದ ಹಿಂದೆ ಅರ್ಪಿತಾ ಶಶಿಕುಮಾರ್ ಲವ್ ಮ್ಯಾರೇಜ್ ಆಗಿದ್ರು. ಮದುವೆಯಾದ ಕೆಲವೇ ತಿಂಗಳಲ್ಲಿ ಅರ್ಪಿತಾಳಿಂದ ಶಶಿಕುಮಾರ್ ದೂರವಾಗಿದ್ದ. ಪತಿ ಶಶಿಕುಮಾರ್ ವಿರುದ್ಧ ಅರ್ಪಿತಾ ಕೋರ್ಟ್ ಮೆಟ್ಟಿಲೇರಿದ್ಲು. ಅರ್ಪಿತಾ ಮೇಲಿನ ಕೋಪಕ್ಕೆ ಶಶಿಕುಮಾರ್ ತಂದೆ ಗೋಪಾಲ ಶೆಟ್ಟಿ ಮನೆ ಆಸ್ತಿ ತನ್ನ ಹೆಣ್ಣು ಮಕ್ಕಳಿಗೆ ಬರ್ತಿದ್ದಾರೆ. ಗಂಡ ಬಿಟ್ಟು ಹೋದರೂ ಮಕ್ಕಳ ಜೊತೆ ಮಾವನ ಮನೆಯಲ್ಲೇ ಇದ್ದ ಅರ್ಪಿತಾಗೆ ಶಶಿಕುಮಾರ್ ಸಹೋದರರು ಕಿರುಕುಳ ನೀಡುತ್ತಿದ್ದಾರೆ. ಮನೆ ಖಾಲಿ ಮಾಡುವಂತೆ ಶಶಿಕುಮಾರ್ ಸಹೋದರಿಯರು ಕಿರಿಕ್ ಮಾಡಿದ್ದಾರೆ. ಅರ್ಪಿತಾ ಇದ್ದ ರೂಮ್ ಶೀಟ್ ಒಡೆದು ಬಳಿಕ ಅರ್ಪಿತಾ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಹಲ್ಲೆಯಿಂದ ಅರ್ಪಿತಾಗೆ ಗಾಯವಾಗಿದ್ದು ಅರಕಲಗೂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.